ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಆತ್ಮೀಯರು, ವಿಧಾನ ಪರಿಷತ್ತಿನ ಚೇರ್ಮನ್ರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ 48 ವರ್ಷ ಸತತವಾಗಿ ಮೇಲ್ಮನೆಗೆ ಹೋಗಿರ್ತಕ್ಕಂಥ ಯಾವುದೇ ಒಬ್ಬ ಪುಣ್ಯಾತ್ಮ ಇಡೀ ವಿಶ್ವದಲ್ಲಿ ಇದ್ರೆ ಅದು ಹೆಮ್ಮೆಯಿಂದ ನಮ್ಮ ರೆಡ್ಡಿ ಸಾಹೇಬ್ ಕೇಳಲಿಕ್ಕೆ ಅವರ ಅವಧಿಯಲ್ಲಿ ಸುಮಾರು ಒಂದೇ 20 ತಿಂಗಳ ಅವರೇನು ಸಚಿವರಾಗಿದ್ರು, ಶಿಕ್ಷಣ ಸಚಿವರಾಗಿದ್ರು. ಆಗಿನ ಕಾಲದಲ್ಲಿ 1039 ಹೈಸ್ಕೂಲ್ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರೇ ಇದ್ರೆ ಅದು ಸನ್ಮಾನ್ಯ ಹೊರಟ್ಟಿ ಸಾಹೇಬ್. ನಾನು ದಯಮಾಡಿ ಜೋರಾಗಿ ತಪ್ಪಲು ಇವತ್ತು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅಣ್ಣನ ಸಮಾನ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MR ಪಾಟೀಲ್ ಅವರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಸ್ನೇಹಿತರು, ಬಹಳ ಮುತುವರ್ಜಿ ವಹಿಸಿ ಈ ಶಾಲೆಯನ್ನ ಕನಸು ಕಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅಧೀಕರು ಇವತ್ತು ಅವರ ಪ್ರಯತ್ನದಿಂದ ಇವತ್ತು ಈ ಮಟ್ಟಕ್ಕೆ ಈ ಶಾಲೆ ಬಂದಿದೆ. ಅವರು ಈ ವೇದಿಕೆ ಮೇಲಿದ್ದಾರೆ. ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಾನು ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಸ್ನೇಹಿತರಾಗಿರ್ತಕ್ಕಂಥ ತಪ್ಪಿನಿ ಗೌಡ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಇಲ್ಲಿ ಸೇರ್ತಕ್ಕಂಥ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಸ್ನೇಹಿತ ಮಿತ್ರರೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ನಾನೇ ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಕೇವಲ 20-25% ಲಿಟ್ರಸಿ ಇತ್ತು. ಇವತ್ತು 74% ಈ ದೇಶದಲ್ಲಿ ಲಿಟ್ರಸಿ ಇದೆ. ವ್ಯವಸ್ಥೆ ಯಾವ ಲೆಕ್ಕಿದೆ ನೋಡಿ. ಇವತ್ತು ನಮ್ಮಷ್ಟಿಗೆ ನಾವು ಆತ್ಮಾವಲೋಕನ ಮಾಡ್ಕೊಂಡು ನೋಡಿದ್ರೆ ಸಮಾಜದಲ್ಲಿ ಹಿಪೋಕ್ರಸಿ, ಟ್ರಾನ್ಸ್ಪರೆನ್ಸಿ ಇಲ್ಲ, ಗುಲಾಮಗಿರಿ, ಸುಳ್ಳು ಹೇಳ್ತಕ್ಕಂಥದ್ದು ಎಲ್ಲಾ ವರ್ಗದಲ್ಲಿ, ಕೇವಲ ರಾಜಕೀಯ ವರ್ಗದಲ್ಲ, ಎಲ್ಲಾ ವರ್ಗದಲ್ಲಿ ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಶಾಲೆಗಳು ಆಗ್ತವೆ, ಕಾಲೇಜುಗಳು ಆಗ್ತವೆ, ಕಷ್ಟದ ಪರಿಸ್ಥಿತಿಯಲ್ಲಿ ಹಳ್ಳಿಗಳಿದ್ದಾವೆ. ಕಷ್ಟ ಪರಿಸ್ಥಿತಿ, ಬಡತನ ಅಥವಾ ಹಸಿವು ಈ ದೇಶಕ್ಕೆ ಹೊಸದೇನಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ ನಾವು ದೇಶ ಎಲ್ಲ ಕಷ್ಟವನ್ನು ಎದುರಿಸ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಈ ಬರ್ತಕ್ಕಂಥ ಏನು ಕಷ್ಟ ಇದೆ ಅಂತಂದ್ರೆ ದಿಕ್ಕು ತಪ್ಪಿಸಿರ್ತಕ್ಕಂಥದ್ದು, ದಿಕ್ಕು ತಪ್ಪಿಸಿ ಮಾತನಾಡ್ತಕ್ಕಂಥದ್ದು, ಜನಕ್ಕೆ ಸುಳ್ಳು ಹೇಳ್ತಕ್ಕಂಥದ್ದು, ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದಕ್ಕೆ ಪ್ರಜ್ಞಾವಂತರು ತಾವೇನಿದ್ದೀರಿ, ನಾನು ಪ್ರತಿ ಸಲ ಹೇಳ್ತೀನಿ, ಈ ದೇಶ ಬಿಜೆಪಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಅಥವಾ ಈ ದೇಶದ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಈ ದೇಶ 145 ಕೋಟಿ ಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಶ. ಯಾರೇ ಯಾವುದೇ ಸರ್ಕಾರ ದುಡ್ಡುಗಳು ಕೊಟ್ರೆ ಅವ್ರ ಮನೆಗೆ ದುಡ್ಡು ಕೂಡ ಕೊಡಂಗಿಲ್ಲ. ನಿಮ್ಮ ದುಡ್ಡೇ ನಿಮಗೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡಬೇಕಂತ ಗಮನಕ್ಕಿಟ್ಕೋಬೇಕಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಬಹಳ ಹತ್ತಿರದ ಗಮನಿಸಬೇಕು. ಇವತ್ತು ಬುದ್ಧರನ್ನು ನೆನೆಸ್ಬೇಕು. ಈ ಸಂದರ್ಭದಲ್ಲಿ ನಾನು ಅಜಿತ್ ಅವ್ರ ಮನೆಗೆ ಹೋದಾಗ ಅಜಿತ್ ಅವ್ರು ಹೇಳ್ತಾ ಇದ್ರು, ನಾನು ಮನೆ ಕಟ್ತಾ ಇದ್ದೀನಿ, ಇನ್ನೊಂದು ಬುದ್ಧನ ಸ್ಟ್ಯಾಚ್ಯೂ ಇಡ್ತೀವಿ ಅಂತ ಹೇಳ್ತಾ ಇದ್ರು. ಬುದ್ಧ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ 2.5 ವರ್ಷದ ಹಿಂದೆ, 2,500 ವರ್ಷ ಹಿಂದ್ಗಡೆ ಬುದ್ಧ ಇಡೀ ಪ್ರಪಂಚಕ್ಕೆ ಜಾತಿಯನ್ನು ಹೇಳ್ಕೊಡಲಿಲ್ಲ. ಬುದ್ಧ ಧರ್ಮ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಜಾತಿ ಇಲ್ಲ. ಬುದ್ಧ ಧರ್ಮದಲ್ಲಿ ನಾವು ಸೆಲ್ಫ್ ರಿಯಲೈಸೇಷನ್ ಆಗ್ಬೇಕು, ನಮ್ಮಷ್ಟಿಗೆ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಭ್ರಾತೃತ್ವವನ್ನು ಬೆಳೆಸಬೇಕು,
ನಾವು ಅತ್ಯಂತ ಗೌರವದಿಂದ ಒಬ್ಬರು ನೋಡ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದ್ರೆ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಉಳಿದಿದೆ. ಈ ಸಂದರ್ಭ ಕೇಳಿಕೆ ಇಷ್ಟಪಡ್ತಾರೆ. ಅದಕ್ಕಾಗಿ ಬಂದ್ಬೇಡ, ಯುವ ಜನಾಂಗ ರಾಜಕಾರಣದಲ್ಲಿ ಬರಬೇಕು. ಈ ದೇಶದಲ್ಲಿ ಎಷ್ಟೆಲ್ಲ ನೀವು ಪ್ರಯತ್ನ ಮಾಡಿರಿ, ಈ ದೇಶದ ಏಕತೆ ಯಾವತ್ತು ಹೋಗಲ್ಲ. ಕೆಲವು ಸಂದರ್ಭದಲ್ಲಿ ತೊಂದರೆ ಇರ್ಬೋದು. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಯಾವತ್ತೂ ಒಂದೇ ತಾಯಿಯಾಗಿ ಮಕ್ಕಳ ಬದುಕಿದರೆ ಮುಂದೆ ಬದುಕ್ತಾರೆ ಅಂತ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಇವತ್ತು ಕೊನೆಯದಾಗಿ ಇವತ್ತು ಶಾಲೆಗಳ ಬಗ್ಗೆ ಮಾತಾಡ್ತಿದ್ರು. ಪ್ರಧಾನ ಜೋಶಿ ಸಾಹೇಬ್ ಹೋಗ್ಬಿಟ್ರು. 93,000 ಶಾಲೆಗಳು ಭಾರತ ದೇಶದಲ್ಲಿ ಬಂದಾಗಿದ್ದಾವೆ. ಕರ್ನಾಟಕದಲ್ಲಿ 3,000 ಆಗಿದ್ರೆ ಕೇಂದ್ರದಲ್ಲಿ ಸುಮಾರು 63,000 ಕೇಂದ್ರದಲ್ಲಿ ಯುಪಿ, ಬಿಹಾರ್, ಏನು ನಾವು ಛತ್ತೀಸ್ಗಢ, ಜಾರ್ಖಂಡ್, ರಾಜಸ್ಥಾನ್ ಇವೆಲ್ಲ ರಾಜ್ಯಗಳಲ್ಲಿ ನೋಡಿದ್ರೆ ಇವತ್ತು 60,000 ಹೆಚ್ಚು ಶಾಲೆಗಳು ಬಂದಾಗಿದ್ದಾವೆ. ಅದಕ್ಕಾದಂತ ಕಾರಣಗಳಿದ್ದಾವೆ. ಇವತ್ತು ಯಾರು ಗ್ರಾಜ್ಯುಯೇಟ್ ಇದ್ದಾರೆ, 87% ಗ್ರಾಜ್ಯುಯೇಟ್ ಕೆಲಸ ಇಲ್ಲ. ಐಐಎಂ ನಲ್ಲಿ ಐಐಟಿ ನಲ್ಲಿ ಓದಿರ್ತಕ್ಕಂಥ ಹುಡುಗರು ಐಎಂ ಮಡ್ರಾಸ್, ಐಎಂ ಬಾಂಬೆ, ಐಐಟಿ ಬ್ಯಾಂಗ್ಳೂರ್, ಐಐಟಿ ಚೆನ್ನೈ, ಇವತ್ತು ಸುಮಾರು 42% ಮಕ್ಕಳಿಗೆ ಕೆಲಸ ಇಲ್ಲ. ಇದು ನಾನು ಯಾರಿಗೆ ನೇರವಾಗಿ ದೋಷಿಸ್ತಾ ಇಲ್ಲ, ಪರಿಸ್ಥಿತಿಯನ್ನ ಇದ್ದಕ್ಕಿದ್ದಂಗೆ ಹೇಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮುಂದೆ ಇವತ್ತು ಎಐ ಟೆಕ್ನಾಲಜಿ ಅಂತ ಮಾತನಾಡ್ತಿದ್ದೀವಿ, ಅದು ಮುಂದೆ ಕಷ್ಟನೂ ಇದೆ. ಅದಕ್ಕೆ ಯಾವಾಗಲೂ ನೆಸೆಸಿಟಿ ಮೊದಲ ಫಾಲ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಯಾವಾಗ ಜಗತ್ತಿಗೆ, ಸಮಾಜಕ್ಕೆ, ದೇಶಕ್ಕೆ ಕಷ್ಟವನ್ನು ಬಂದಾಗ ಅದು ಎದುರಿಸ್ತಕ್ಕಂಥ ಶಕ್ತಿನೂ ಆ ಸಮಾಜಕ್ಕೆ, ಆ ದೇಶಕ್ಕೆ ಇರುತ್ತೆ ಅಂತ ಒಂದು ಶಕ್ತಿ ನಮ್ಮ ದೇಶಕ್ಕಿದೆ. ಅದಕ್ಕಾಗಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಮನವಿ ಮಾಡಿಕೊಳ್ತೀನಿ, ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಬೇಕಾಗಿದ್ರೆ ನಮ್ಮಷ್ಟಕ್ಕೆ ನಾವು ಮೊದಲು ಬದಲಾವಣೆ ಆಗ್ಬೇಕು. ಫಸ್ಟ್ ಆಫ್ ಆಲ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್, ಯು ಹ್ಯಾವ್ ಟು ಮೇಕ್ ಅ ಚೇಂಜ್ ಯುವರ್ ಸೆಲ್ಫ್, ದೆನ್ ಓನ್ಲಿ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅಜಿತ್ರವರು ಬಹಳ ವಿಶೇಷ ಕಾಳಜಿಯನ್ನು ವಹಿಸಿ ನಮ್ಮೆಲ್ಲರೂ ಕರೆಸಿದ್ದಾರೆ. ಅವರು ಮುತುವರ್ಜಿ ವಹಿಸಿ ಇವತ್ತು ಅಶೋಕ್ ಅಣ್ಣ ಅವರು ಇಲ್ಲ, ಅವರನ್ನ ಮನವಿ ಮಾಡಿ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಒತ್ತಡವನ್ನು ತಂದು ಇವತ್ತು ಈ ಚಬ್ಬಿ ಗ್ರಾಮಕ್ಕೆ ವಿಶೇಷವಾಗಿ ಅವ್ರ ಮುಖಾಂತರ ಅವರ ಒತ್ತಡ ಜೊತೆಗೆ ಎಲ್ಲಾ ಸಮಾಜದ ಮುಖಂಡರುಗಳು ಅವ್ರ ಹಿಂದೆ ಬೆನ್ನೆಲುಬಾಗಿ ತಾವು ನಿಂತುಕೊಂಡು ಹೋರಾಟ ಮಾಡಿ ಈ ಶಾಲೆ ಆಗಿದ್ದಕ್ಕೆ ನನ್ನ ಹೃದಯಪೂರ್ವಕವಾದ ತಮಗೆ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಾವು ಯಾರು ಪರ್ಮನೆಂಟ್ ಇಲ್ಲ, ನಾವ್ ಯಾರು ಗೂಟ ಹೊಡ್ಕೊಂಡು ಪರ್ಮನೆಂಟ್ ಆಗಿರೋದ್ರಲ್ಲಿ ಎಲ್ಲ ಹೋಗಲೇ ಇದೀವಿ. ಅದು ಸ್ವಲ್ಪ ಗಮನದಾಗಿರಲಿ. ಯಾವುದು ಅಧಿಕಾರ, ಆಸ್ತಿ, ಅಂತಸ್ತು ಯಾವುದು ಪರ್ಮನೆಂಟ್ ಇಲ್ಲ. ನಾವೆಲ್ಲ ಒಂದೇ ಒಂದು ಪರ್ಮನೆಂಟ್ ಏನಂದ್ರೆ ಮಣ್ಣಾಗೋಗೋದು. ಎಲ್ಲಿ ಹೋಗ್ತೀವಿ ಆ ಮಣ್ಣಾಗ ಹೋಗೋಕೆ ಮುಂಚೆ ನಾಲ್ಕು ದಿನ ಎಲ್ಲರ ಜೊತೆ ಪ್ರೀತಿ, ವಿಶ್ವಾಸ ಇರ್ತಕ್ಕಂಥ ಭಾವನೆನ ನಾವು ಉಳಿಸ್ಕೊಂಡು ಹೋಗೋಣ. ಈ ರಾಜ್ಯ, ರಾಷ್ಟ್ರ ಕಟ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಅಜಿತ್ ಅವರಿಗೆ ಇನ್ನ ಉತ್ತಮವಾದ ತಾವು ಕೆಲಸಗಳನ್ನ ಮಾಡಿ, ಇನ್ನೊಂದ್ಸಲ ಮನವಿಯನ್ನು ತಾವು ಯೋಚನೆ ಮಾಡಿ, ನಿಮ್ಮ ಜೊತೆಗೆ ಇನ್ನ ಸ್ನೇಹಿತರುಗಳು ಯಾರಿದ್ದಾರೆ ಎಲ್ಲರೂ ರಾಜಕೀಯದಲ್ಲಿ ಬನ್ನಿ ಅಂತ ಈ ಸಂದರ್ಭದಲ್ಲಿ ಮಾತನ್ನು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ.